ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ. ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ. ಮಂದಿ ಮಕ್ಕಳೊಳಗ ಚೆಂದಾಗಿರಬೇಕ, ಮಂದಿ ಮಕ್ಕಳೊಳಗ ಚೆಂದಾಗಿರಬೇಕ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ, ಮಂದಿ ಬಾಯಾಗ ಇರಬೇಕ. ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರೆಂದು ಅನಬೇಡ, ಎಷ್ಟುಂಡರೆಂದು ಅನಬೇಡ. ಈ ಮೂರು ಮುಟ್ಟ್ಯಾವ ಶಿವನ ಸದರಿಗೆ, ಮುಟ್ಟ್ಯಾವ ಶಿವನ ಸದರಿಗೆ. ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ. ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರ್ತಾವ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ. ನಾವೆಲ್ಲ ವೀರವಿರಾಗಿಣಿ ಜಗನ್ಮಾತೆ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನ ನೋಡ್ತಾ ಇದ್ದೀವಿ. ಜಗದ್ಗುರು ಮಾತೆ ಮಹಾದೇವಿ ಮಾತಾಜಿಯವರು ಬರೆದಿರ್ತಕ್ಕಂಥ
ತರಂಗಿಣಿ ಕಾದಂಬರಿಯನ್ನ ಆಧರಿಸಿ ನೋಡ್ತಾ ಇದ್ದೀವಿ. ತುಂಬಾ ಅದ್ಭುತವಾದ ಕಾದಂಬರಿ. ಎಲ್ಲರೂ ಇದನ್ನ ಮನೆಯಲ್ಲಿ ಇಟ್ಕೊಂಡು ಓದ್ಬೇಕು. ಅಂತಹ ಕಾದಂಬರಿ, ತುಂಬಾ ಅದ್ಭುತವಾದ ಬರವಣಿಗೆ. ಇವಾಗ ನಾವು ಎಲ್ಲಿದ್ವಿ? ಪ್ರಗತಿ ಅಂದ್ರೆ ಭಾಗ 2 ಪ್ರಗತಿ. ಅದರಲ್ಲಿ ಅಧ್ಯಾಯ 9 ಸುಪ್ತ ಶಕ್ತಿಯ ಆವಿಷ್ಕಾರ. ಈ ಒಂದು ಅಧ್ಯಾಯವನ್ನ ನೋಡ್ತಾ ಇದ್ವಿ. ಈ ಅಧ್ಯಾಯದಲ್ಲಿ ಮಹಾದೇವಿ ಅಕ್ಕ ಅವರ ಒಂದು ಪ್ರತಿಭಟನಾ ಮನೋಭಾವ, ಅವರು ಮೂಢ ಆಚರಣೆಗಳನ್ನ ಯಾವ ರೀತಿ ಪ್ರತಿಭಟಿಸ್ತಾ ಇದ್ರು ಆ ಒಂದು ಎಳೆ ವಯಸ್ಸಿನಲ್ಲಿ. ಅವ್ರಿಗೆ ತುಂಬಾ ವಯಸ್ಸಾನಾಗಿರ್ಲಿಲ್ಲ, ಒಂದು 8 ವರ್ಷ, 8ರಿಂದ 10, ಇವಾಗ 10 ವರ್ಷಕ್ಕೆ ಬಂದಿದ್ದಾರೆ. ಸೊ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರಿಗೆ ಎಷ್ಟು ವಿಮರ್ಶಾ ಪ್ರಜ್ಞೆ, ಮೂಢ ಆಚರಣೆಗಳನ್ನ ಮತ್ತು ಹೆಣ್ಣಿನ ಬಗ್ಗೆ ಶೋಷಣೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಅದನ್ನ ಪ್ರತಿಭಟನೆ ಮಾಡುವಂತ ಮನೋಭಾವ ಆ ಒಂದು ಚಿಕ್ಕ ಬಾಲಕಿಯಲ್ಲಿ ಹೇಗಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅವರ ಮನೆಗೆ ಸಮಗಾರ ಮಾದಯ್ಯ ಅನ್ನೋ ವ್ಯಕ್ತಿ ಪಾದರಕ್ಷೆಗಳನ್ನ ಹೊಲಿದ್ಬಿಟ್ಟು ಓಂಕಾರ ಶೆಟ್ಟಿ ಅವರ ಮನೆಗೆ ಕೊಡ್ಲಿಕ್ಕೆ ಬಂದಾಗ ನಡೆದಿರ್ತಕ್ಕಂಥ ಸಂಗತಿಯನ್ನ, ಆ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲಿವರೆಗೂ ಬಂದಿತ್ತು? ಆಗ್ಲೇ ಕೊಟ್ಟಿದ್ರು. ಅಂದ್ರೆ ಏನು ಮಹಾದೇವಿ ಅಕ್ಕನವ್ರದ್ದು ಹಠ ಏನು? ಯಾಕೆ ಅವ್ರಿಗೆ ಮನೆ ಒಳಗೆ ಸೇರಿಸಬಾರ್ದು? ಅವರಿಗೆ ಪ್ರಸಾದ ಕೊಟ್ರೆ ಮಡಿ ಮೈಲಿಗೆ ಹೇಗಾಗತ್ತೆ? ಅವರು ಕೂಡ ನಮ್ಮ ಹಾಗೆ ಮನುಷ್ಯರು, ಅವ್ರಿಗೂ ಕೂಡ ಸಾವು ಇದೆ, ಹುಟ್ಟು ಇದೆ, ಕೈಕಾಲಿದೆ, ಎಲ್ಲವೂ ಇದೆ, ಹಸಿವಿದೆ ಅಲ್ವಾ? ನಮ್ಮ ಹಾಗೆ ಅವನು ಮನುಷ್ಯ. ಅವನಿಗೆ ಊಟ ಕೊಟ್ರೆ ನಮಗೆ ಏನು ಕಡಿಮೆನೂ ಆಗಲ್ಲ, ಏನು ಅಪಚಾರನೂ ಆಗಲ್ಲ, ಮೈಲಿಗೆ ಹೇಗಾಗತ್ತೆ? ವಿಶ್ವಗುರು ಅಪ್ಪ ಬಸವಣ್ಣನವರೇ ಹೇಳ್ತಾರೆ, ಸಮಾನತೆಯನ್ನ ವಿಶ್ವ ಮಾನವ ಕಲ್ಯಾಣವನ್ನ ಸಾರಿದಂಥ ಅಪ್ಪ ಬಸವಣ್ಣನವರು ಎಲ್ಲರೂ ಪಾಲಿಸ್ಲಿ ಅಂತ ತಾನೇ ಅವ್ರು ಹೇಳಿದ್ದು. ನಮಗೆ ಯಾಕಾಗಲ್ಲ ಅನ್ನೋ ವಾದ ಮಹಾದೇವಿ ಅಕ್ಕಂದು. ಆವಾಗ ಮಹಾದೇವಿ ಅಕ್ಕ ತನ್ನ ತಂದೆಗೆ ಕೇಳ್ತಾರೆ, ಇದೇನಪ್ಪ ಅಪ್ಪ ಬಸವಣ್ಣವರು ಹೇಳಿದ್ದು ನಾವು ಎಲ್ಲರೂ ಪಾಲಿಸ್ಲಿಕ್ಕೆ ಆಗಲ್ವಾ? ಎಲ್ಲರೂ ಪಾಲಿಸ್ಲಿ ಅಂತ ತಾನೇ ಅವ್ರು ಹೇಳಿದ್ದು ಅಂತ ತಂದೆಗೆ ಪ್ರಶ್ನೆ ಮಾಡ್ತಾಳೆ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಎಲ್ಲರೂ ನಮ್ಮೋರೇ ಅಂತ ಸಾರಿದ್ರು 12ನೇ ಶತಮಾನದಲ್ಲಿ. ನೀವೇನು ಇನ್ನೂ ಗೊಡ್ಡು ಸಂಪ್ರದಾಯದಲ್ಲೇ ಇದೀರಲ್ಲ, ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ವೇನಪ್ಪ ಅಂತ ಮಹಾದೇವಿ ಅಕ್ಕ ತಂದೆಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಓಂಕಾರ ಶೆಟ್ಟಿ ಹೇಳ್ತಾರೆ, ನೋಡಮ್ಮ, ಈ ಜಾತಿ ಗೀತಿ ಎಲ್ಲ ಬರೀ ನಾವು ಮಾಡ್ಕೊಂಡಂಥದ್ದು. ನಿಮ್ಮವ್ವನಿಗೆ ಬುದ್ಧಿ ಇಲ್ಲ. ನಿಮ್ಮವ್ವ ನಾನು ಹೇಳಿದ್ದನ್ನು ಕೇಳ್ತಾಳೆ, ಗುರುಗಳ ಬೋಧೆಯನ್ನು ಕೇಳಿರ್ತಾಳೆ. ಆದ್ರೂ ಕೂಡ ಆ ಗೊಡ್ಡು ಸಂಪ್ರದಾಯ ಅದಕ್ಕೆ ಜೋತ್ ಬಿದ್ದಿದ್ದಾಳೆ. ಅದರದ್ದು ಅಂಟು ಅವಳಿಗೆ ಬಿಡ್ತಾ ಇಲ್ಲ. ನೀನೇ ಹೀಗಂದ್ರೆ ಹೇಗಪ್ಪ? ನೀನ್ ಅಮ್ಮನಿಗೆ ಹೇಳು, ಬುದ್ಧಿ ಹೇಳು. ಅಮ್ಮನಿಗೆ ಒಂದ್ ಸ್ವಲ್ಪ ಬುದ್ಧಿ ಕಡಿಮೆ, ಅವರು ನಿಮ್ಮಷ್ಟು ಓದಿಲ್ಲ, ಅದಕ್ಕಾಗಿ ಹಂಗ್ ಮಾಡ್ತಾರೆ. ಅವ್ರಿಗೆ ನೀನೇ ಹೇಳಪ್ಪ ಅಂತ ಮಹಾದೇವಿ ಅಕ್ಕವ್ರದ್ದು. ಅವಾಗ ಲಿಂಗಮ್ಮ, ನೋಡಿ ನೋಡಿ, ಮಗಳಿಗೆ ನೀವು ಬುದ್ಧಿ ಹೇಳೋದ್ ಬಿಟ್ಟು ಅವಳ ಒರಟುತನಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಇದು ತಪ್ಪು. ಅದು ತಪ್ಪು ಅಂತ ಯಾಕಮ್ಮ ಹೇಳ್ತೀಯಾ? ಅಪ್ಪ ಬಸವಣ್ಣವ್ರು ಹೇಳಿಲ್ವಾ ಎಲ್ಲರೂ ಸಮಾನರು, ಯಾರನ್ನು ಮೇಲು ಕೀಳು ಆಗಿ ನೋಡ್ಬಾರ್ದು ಅಂತ ಹೇಳಿಲ್ವಾ? ಅಲ್ಲ, ಒಬ್ಬ ಕುರುಡನನ್ನ ಮದ್ವೆಯಾದಂತ ಹೆಂಡತಿ ಕಣ್ಣಿದ್ದು ತಾನು ಗಂಡನಿಗೋಸ್ಕರ ಬಟ್ಟೆ ಕಟ್ಕೊಂಡು ಕುರುಡಿಯಾಗಿ, ಇಬ್ಬರು ಕುರುಡರಾಗಿ ಇನ್ನೊಬ್ಬರಿಗೆ ಹೆರರಿಗೆ ಭಾರವಾಗಿ ಬಾಳೋದು ಅದೆಂತ ಆದರ್ಶ? ನೀನಿಷ್ಟೆಲ್ಲ ಬೋಧೆ ಕೇಳ್ತೀಯ, ಗುರುಗಳ ವಾಣಿ ಕೇಳ್ತೀಯ, ಅಪ್ಪ ಓದಿದ್ದನ್ನು ಕೇಳ್ತೀಯ. ಅಪ್ಪ ಗುರು ಬಸವಣ್ಣನವರ ಧರ್ಮದ ಕಣ್ಣಿನ ಆಸರೆ ಇಟ್ಕೊಂಡು ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಳಕ್ ಹೋಗ್ತಾ ಇದೆಯಲ್ಲ, ನಿನ್ನ ಅಜ್ಞಾನಕ್ಕೆ ನಾನು ಏನ್ ಹೇಳಿ ಅಂತ ಮಹಾದೇವಿ ಅಕ್ಕ ಹೇಳ್ತಾರೆ. ಅವಾಗ ನೀನು ದೊಡ್ಡ ದೊಡ್ಡ ಮಾತಾಡ್ಬೇಡ, 4 ಅಕ್ಷರ ಓದಿದೀಯ ಅಂತ ತಿಳ್ಕೊಂಡು ನೀನು ಮೊದಲು ಸುಮ್ಮನಿರು. ಅವರು ಅವತಾರ ಪುರುಷರು ಬಸವಣ್ಣವರು. ಅವರು ಸಮಾಜ ಕಲ್ಯಾಣಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ತಂದೆ ತಾಯಿಗಳನ್ನ ಬಿಟ್ಟು ಮನೆಯಿಂದ ಹೊರಗೆ ಬಂದ್ರು. ಅವ್ರ ಹಾಗೆ ನಾವು ಮಾಡಕ್ಕಾಗುತ್ತಾ ಅಂತ ಲಿಂಗಮ್ಮ ಕೇಳಿದಾಗ,
ಯಾಕೆ ಸಾಧ್ಯ ಇಲ್ಲ? ಅದು ಇಂದಿನಿಂದನೇ ಪ್ರಾರಂಭ ಆಗ್ಲಿ. ಇವತ್ತು ನೀನು ಸಮಗಾರ ಮಾದಯ್ಯನಿಗೆ ಪ್ರಸಾದ ಕೊಡದೇ ಇದ್ರೆ, ನಾನು ಇನ್ಮೇಲೆ ಪ್ರಸಾದ ಮಾಡಿದ್ರೆ ಕೇಳು, ಈ ಮನೇಲಿ ಇದ್ರೆ ಕೇಳು. ಅಪ್ಪ ಬಸವಣ್ಣವ್ರು ಹೇಗೆ ಮನೆ ಬಿಟ್ಟು ಹೋದ್ರು, ನಾನು ಇವತ್ತು ಹೊರಡೋಳೆ ಅಂತ ಸಿಟ್ಟಿಂದ ಹೇಳ್ತಾರೆ ಮಹಾದೇವಿ ಅಕ್ಕ. ಅವಾಗ ಆ ಬಾಲಕಿಯಲ್ಲಿರ್ತಕ್ಕಂಥ ರೋಷವನ್ನ ಕಂಡು ಓಂಕಾರ ಶೆಟ್ಟಿಗೆ ಸಂತೋಷ ಆಗುತ್ತೆ. ಒಳಗೊಳಗೆ ಲಿಂಗಮ್ಮನಿಗೆ ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ಮಗಳು ಅಷ್ಟು ಛಲವಾದಿ, ಅಷ್ಟು ಹಠವಾದಿ. ಅವಳು ಹೇಳಿದ್ದು ಅವಳು ಯಾವಾಗ್ಲೂ ತಪ್ಪು ಹೇಳೋದಿಲ್ಲ ಅನ್ನೋ ನಂಬಿಕೆ ಒಳಗಿತ್ತು ಲಿಂಗಮ್ಮನಿಗೆ. ಆದ್ರೆ ಎಷ್ಟು ಹಠ ಆಗ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಮಗಳ ಹಠಕ್ಕೆ ಸೋತು ಸಮಗಾರ ಮಾದಯ್ಯನಿಗೆ ಪ್ರಸಾದಕ್ಕೆ ಕೊಡ್ತಾರೆ ಲಿಂಗಮ್ಮನವರು. ಅವ್ರಿಗೆ ಪ್ರಸಾದ ಮಾಡಿಸಿ ಕಳಿಸ್ಕೊಡ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಸಂಭಾಷಣೆ ಓಂಕಾರ ಶೆಟ್ಟಿ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ನೋಡ್ರಿ, ನಿಮ್ಮ ಮಗಳ ತಾಳಕ್ಕೆ ನೀವು ಕುಣಿಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಈ ವಿಷಯದಲ್ಲಿ ತನ್ನದನ್ನೇ ಸಾಧಿಸಿದ್ಲು ಮಗಳು. ಮುಂದೆ ಇನ್ನೊಂದು ವಿಷಯ, ನೀವ್ ಹೀಗೆ ಅವಳ ತಾಳಕ್ಕೆ ಕುಣಿತಾ ಹೋದ್ರೆ ನಾಳೆ ನಮ್ಮ ಮನೆ ಮರ್ಯಾದನ ಬೀದಿಗೆ ತರ್ತಾಳೆ ನಿಮ್ಮ ಜಾಣ ಮಗಳು, ಬುದ್ಧಿ ಹೇಳ್ರಿ ಅಂತ ಲಿಂಗಮ್ಮ ಹೇಳಿದಾಗ ಓಂಕಾರ ಶೆಟ್ಟಿ, ಇಲ್ಲ ಲಿಂಗ, ನೀನ್ ತಪ್ಪು ಮಾಡ್ತಾ ಇದೀಯಾ. ಅವ್ರು ಹಿರಿಯರೇನೋ ಮಾಡ್ಕೊಂಡ್ ಬಂದ್ರು, ಆದ್ರೆ ಇವಾಗ ಕಾಲ ಬದಲಾಗಿದೆ ಲಿಂಗ. ಯಾಕೆ ನೀನ್ ಅಷ್ಟು ಲೌಕಿಕವಾಗಿ ವಿಚಾರ ಮಾಡ್ತಿದೀಯಾ? ಬದಲಾಗು. ಇನ್ನ ಮಗಳಲ್ಲಿ ಯಾವ ತಪ್ಪು ಇಲ್ಲ. ಅವಳ ಉದ್ದಟತನನೂ ಅಲ್ಲ, ವಾದನೂ ಅಲ್ಲ. ಅವಳ ವಿಮರ್ಶಾ ಪ್ರಜ್ಞೆಯನ್ನ ನೋಡಿ ನೀನು ಸಂತೋಷ ಪಡಬೇಕು. ನೀನು ಬದಲಾಗು ಲಿಂಗ ಅಂತ ಲಿಂಗಮ್ಮನಿಗೆ ಬುದ್ಧಿ ಹೇಳ್ತಾರೆ ಓಂಕಾರ ಶೆಟ್ಟಿ. ಸರಿ, ಹೀಗೆ ನಡೀತಿರ್ಬೇಕಾದ್ರೆ ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಖುಷಿ ಆಗುತ್ತೆ ಮಗಳ ಒಂದು ಸ್ವಭಾವವನ್ನ ಕಂಡು. ಲಿಂಗಮ್ಮನಿಗೆ ಭಯ, ಎಲ್ಲಿ ನನ್ನ ಮಗಳು ಗಂಡು ಬೀರಿ ಆಗ್ಬಿಡ್ತಾಳೋ, ಎಲ್ಲಿ ಒರಟುತನ ಕಲ್ತ್ಕೊಂಡು ನಾಳೆ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡ್ತಾಳೋ ಬಿದಿಲಿ ಅಂತ ಒಳಗೊಳಗೆ ಭಯ ಪಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಇಬ್ರು ಮಾತಾಡ್ತಾ ಕೂತಿರುವಾಗ ಶಿವಮೂರ್ತಪ್ಪ ಅಂತ ಇರ್ತಾರೆ, ಅವರು ನೆರೆಹೊರೆಯವರು. ದೊಡ್ಡಪ್ಪ ಅಂತೇಳಿ ಕರಿತಿರ್ತಾರೆ ಮಹಾದೇವಿ ಅಕ್ಕ. ಆಗ್ಲೇ 12 ವರ್ಷ ಆಗ್ತಾ ಇದೆ ಮಹಾದೇವಿ ಅಕ್ಕನವ್ರಿಗೆ. ಶಿವಮೂರ್ತಪ್ಪ ಅವರು ಬರ್ತಾರೆ. ಇಬ್ರು ಲಿಂಗಮ್ಮ ಓಂಕಾರ ಶೆಟ್ಟಿ ಅವ್ರು ಕೂತಿರ್ತಾರೆ. ಶಿವಮೂರ್ತಪ್ಪ ಹಾಗೆ ಮಾತಾಡ್ಸ್ತಾ ಕುಶಲೋಪರಿ ಮಾತಾಡ್ತಾ ಬಂದು ಕೂತ್ಕೋತಾನೆ. ಬನ್ನಿ ಬನ್ನಿ ಅಂತ ಹೇಳಿ ಮಾತಾಡ್ಸಿ ಕೂತ್ಕೊಂತಾರೆ. ಈ ಎಲ್ಲರದು ಮಾತುಕತೆ ನಡೆದಾಗ ಮಹಾದೇವಿ ಅಕ್ಕನು ಅವ್ರ ಸಂಭಾಷಣೆ ಕೇಳ್ತಾ ಕೂತಿರ್ಬೇಕಾದ್ರೆ ಶಿವಮೂರ್ತಪ್ಪನವ್ರ ಮಗ ಬರ್ತಾನೆ. ಹಾಗೆ ಅಂದ್ರೆ ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತಾನೆ. ಅವ್ರ ಅಪ್ಪನ ಶಿವಮೂರ್ತಪ್ಪನವ್ರನ್ನ ಹುಡ್ಕೊಂಡು ಓಂಕಾರ ಶೆಟ್ಟಿ ಅವ್ರ ಮನೆ ಕಡೆನೆ ಬರ್ತಾರೆ. ಅವಾಗ ಶಿವಮೂರ್ತಪ್ಪ ತನ್ನ ಮಗನನ್ನ ಕೇಳ್ತಾನೆ, ಏನೋ ಹೋದ ಕೆಲ್ಸ ಗಂಡೋ ಹೆಣ್ಣೋ ಅಂತ ಕೇಳ್ತಾನೆ. ಅವಾಗ ಶಿವಮೂರ್ತಪ್ಪ ಅವ್ರ ಮಗ ಹೇಳ್ತಾನೆ, ಅಪ್ಪ ಗಂಡು ಅಂತ, ಗಂಡಾಯ್ತು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂತಿರ್ತಾರಲ್ಲ ಮಹಾದೇವಿ ಅಕ್ಕ. ದೊಡ್ಡಪ್ಪ ಮತ್ತೆ ನೀವು ಅಣ್ಣನ್ಗೇನೋ ಕೇಳಿದ್ರಲ್ಲ, ಏನು ಅದರ ಅರ್ಥ? ಗಂಡೋ ಹೆಣ್ಣು ಅಂತ ಕೇಳ್ತಾ ಇದ್ರಲ್ಲ, ಹಾಗಂದ್ರೆ ಏನ್ ದೊಡ್ಡಪ್ಪ ಅಂತ ಮಹಾದೇವಿ ಅಕ್ಕ ತುಂಬಾ ಮುಗ್ಧತೆಯಿಂದ ಶಿವಮೂರ್ತಪ್ಪ ಅವನವ್ರನ್ನ ಪ್ರಶ್ನೆ ಮಾಡ್ತಾರೆ. ಅವಾಗ ಶಿವಮೂರ್ತಪ್ಪ ಹೇಳ್ತಾರೆ, ಏನಿಲ್ಲ ಮಾದೇವಿ, ಇದು ಒಂದು ಕೆಲ್ಸಕ್ಕೆ ಕಳಿಸಿದ್ದೆ ನಿಮ್ಮ ಅಣ್ಣನ. ಅದು ಹೋದ ಕೆಲ್ಸ ಆಯ್ತೋ ಇಲ್ವೋ ಅಂತ ಕೇಳೋದಕ್ಕೆ ಗಂಡೋ ಹೆಣ್ಣೋ ಅಂತ ಕೇಳ್ತೀವಿ. ಗಂಡು ಅಂದ್ರೆ ಗೆಲುವು, ಹೆಣ್ಣು ಅಂದ್ರೆ ಸೋಲು. ಸಹಜವಾದ ಒಂದು ಮಾತಿನಲ್ಲಿ ಶಿವಮೂರ್ತಪ್ಪ ಹೇಳಿದಾಗ ಮಹಾದೇವಿ ಅಕ್ಕನವ್ರಿಗೆ ಹೇಗಾಗುತ್ತೆ ಅಂತಂದ್ರೆ, ಆನೆಗೆ ಆನೆ ತಿವಿಯನ್ನು ತಿವಿದಾಗ ಅದಕ್ಕೆ ಸಿಟ್ಟು ಬರುತ್ತೆ ನೋಡ್ರಿ, ಆ ರೀತಿ ರೋಷ ಬರುತ್ತೆ ಆ ಪುಟ್ಟ ಬಾಲಕಿಯ ಮನಸ್ಸಿನಲ್ಲಿ. ಏನ್ ದೊಡ್ಡಪ್ಪ ಇದು, ಸೋಲು ಗೆಲುವು ಅಂತ ಕೇಳೋದಕ್ಕೆ ಗಂಡು ಹೆಣ್ಣು ಅನ್ನೋ ಶಬ್ದನ ಬಳಸ್ಬೇಕಾ? ಎಷ್ಟು ನಿಮ್ಗ ತಾರತಮ್ಯ ಮಾಡ್ತೀರಿ ಇಲ್ಲಿ ಗಂಡು ಹೆಣ್ಣಿಗೆ. ಗಂಡು ಅಂದ್ರೆ ಗೆಲುವು, ಹೆಣ್ಣು ಅಂದ್ರೆ ಸೋಲು. ಅಬ್ಬಾ, ಎಂತ ತಾರತಮ್ಯ! ಸ್ತ್ರೀ ಕುಲಕ್ಕೆ ಎಷ್ಟು ಅಪಮಾನ ಮಾಡ್ದಂಗಲ್ವಾ? ಅಲ್ಲ ದೊಡ್ಡಪ್ಪ, ನಿಮ್ಮ ಕೆಲಸ ಆಯ್ತೋ ಇಲ್ವೋ ಅಂತ ಕೇಳೋದಕ್ಕೆ ಹಣ್ಣು ಕಾಯೋ ಅಂತ ಕೇಳ್ಬೋದು ಅಲ್ವಾ? ಹಣ್ಣು ಒಂದು ವಿಶಿಷ್ಟ ಅರ್ಥವನ್ನ ಕೊಡುತ್ತೆ, ಕಾಯಿ ಅಂತ ಹೇಳಿದ್ರೆ ಆಗಿಲ್ಲ ಅಥವಾ
ಹಿನ್ನಡೆ ಅಂತ ಹೇಳ್ಬೋದು. ಸೊ ಅದನ್ನು ಬಿಟ್ಟು ಹಿನ್ನಡೆಗೆ ಹೆಣ್ಣು ಅನ್ನೋದನ್ನ ಬಳಸ್ತಿರಲ್ಲ, ನೀವು ಹೆಣ್ಣನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರಿ ಅಂತ ತುಂಬಾ ಸಿಟ್ಟಿನಿಂದ ಆ ಪುಟ್ಟ ಬಾಲಕಿ ಶಿವಮೂರ್ತಪ್ಪ ಅವ್ರ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ, ಅಯ್ಯೋ ಪುಟ್ಟ, ಅದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿ. ಹೆಣ್ಣಿನ ಬುದ್ಧಿ ಯಾವಾಗ್ಲೂ ಮೊಣಕಾಲ್ ಕೆಳಗೆ ಅಂತ ಹೇಳ್ತಾರಲ್ ಪುಟ್ಟ, ಹಾಗೆ ಅದಕ್ಕೆ ಹಾಗೆ ಬಳಸ್ತೀವಿ ಅಂತ ಶಿವಮೂರ್ತಪ್ಪ ಹೇಳಿದಾಗ, ಬರೀ ರೂಢಿ ಸಂಪ್ರದಾಯ ಅಂತ ಹೇಳ್ತೀರ. ನೀವು ಇವಾಗ್ಲಾದ್ರೂ ನೀವು ಬದಲಾಗಿ ಈ ಸಂಪ್ರದಾಯದ ಬಂಧನವನ್ನ ಹರಿಯೋ ಪ್ರಯತ್ನ ನೀವು ಮಾಡೋದೇ ಇಲ್ವಾ? ಯಾವಾಗ್ಲೂ ಸ್ತ್ರೀಯನ್ನ ನೀವು ಕೀಳಾಗಿ ನೋಡೋದೇ ಆಯ್ತು. ಹೆಣ್ಣಿನ ಬುದ್ಧಿ ಮೊಣಕಾಲ್ ಕೆಳಗೆ ಅಂತ ಹೇಳಿದ್ರಲ್ಲ ದೊಡ್ಡಪ್ಪ, ಅದು ಸರಿನೇ. ಯಾಕಂದ್ರೆ ಗಂಡಿನ ಬುದ್ಧಿ ಇರುತ್ತಲ್ಲ, ಮೊಣಕಾಲ್ ಕೆಳಗೆ ಅಂತ ಹೇಳಿದ್ರಲ್ಲ ಹೆಣ್ಣಿನ ಬುದ್ಧಿ, ಆ ಮೊಣಕಾಲ್ ಕೆಳಗಿನ ಬುದ್ಧಿಗೆ ಗಂಡಿನ ಪೂರ್ಣ ಬುದ್ಧಿ ಸಮ ಇರುತ್ತೆ ಅಂತ ಹೇಳ್ತಾ ನಗ್ತಾರಂತೆ ಮಹಾದೇವಿ ಅಕ್ಕ. ಹೀಗೆ ಸಂಭಾಷಣೆ ನಡೆದಾಗ ಲಿಂಗಮ್ಮ ಬರ್ತಾರಿ ನಡುವೆ. ಲಿಂಗಮ್ಮನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಯಾಕಂತ ಹೇಳ್ರಿ, ದೊಡ್ಡವ್ರ ಜೊತೆ ವಾದ ಕೇಳಿದ್ರಲ್ಲ ಮಹಾದೇವಿ ಅಕ್ಕ, ನಿನ್ನ ಬುದ್ಧಿಗೆ, ವಿಮರ್ಶಾ ಬುದ್ಧಿಗೆ ಬೆಂಕಿ ಬಿತ್ತು, ಸಾಕು ಮುಗಿಸು ನಿನ್ನ ಉದ್ದಟತನ. ಹಿರಿಯರು ಕಿರಿಯರು ಅಂದೇ ನೋಡ್ದೆ ಹಿರಿಯರ ಜೊತೆ ವಾದ ಕೇಳ್ತೀಯ, ಬಾಯಿ ಮುಚ್ಚು ಇನ್ನು ಅಂತ ಹೇಳ್ಬಿಟ್ಟು ಮಹಾದೇವಿ ಅಕ್ಕನಿಗೆ ಅವ್ರ ಅಮ್ಮ ಲಿಂಗಮ್ಮ ಗದರಿಸ್ತಾರೆ. ಅಮ್ಮ ಅವರು ಅಷ್ಟೇ ಆವೇಶದಲ್ಲಿ ಹೇಳ್ತಾರೆ ಮಹಾದೇವಿ ಅಕ್ಕ, ಇದು ಉದ್ದಟತನ ಹೇಗಮ್ಮ ಆಗುತ್ತೆ? ಪ್ರತಿ ಹೆಜ್ಜೆಗೂ ಹೆಣ್ಣಿನ ಮೇಲೆ ಮಣಬಾರದ ಹೆಣ್ಣು ಅಂತ ಒಂದು ಹೊರೆಯನ್ನ ಹೊರಿಸ್ಬಿಟ್ಟು ಕತ್ತನ್ನ ಎತ್ತಲಿಕ್ಕೆ ಬರದೇ ಇರೋ ತರ ನೀವು ಮಾಡಿ ಕೂರಿಸ್ಬಿಟ್ಟಿದಾರ ಹೆಣ್ಣನ್ನ. ಹೆಣ್ಣು ಯಾವ್ದ್ರಲ್ಲಿ ಕಡಿಮೆ ಇದ್ದಾಳೆ? ಹೆಣ್ಣು ಅವಳೇನು ಅಬಲೆ ಅಲ್ಲ, ಅವಳಿಗೂ ಕೂಡ ಬುದ್ಧಿ ಕೊಟ್ಟಿದ್ದಾನೆ ಆ ಭಗವಂತ, ಬುದ್ಧಿ ಕೊಟ್ಟಿಲ್ವಾ? ಸೊ ಅವಳಿಗೆ ಮಾತಾಡೋ ಸ್ವಾತಂತ್ರ್ಯ ಇದೆ. ಯಾಕೆ ನೀವು ಇಷ್ಟ ಕೀಳ್ ಮಾಡ್ತಿದ್ದೀರಾ? ನಾನೇನು ತಪ್ಪು ಮಾತಾಡಿಲ್ವಲ್ಲ. ಇದನ್ನ ಉದ್ದಟತನ ಅನ್ಬೇಡಮ್ಮ, ಇದು ವಿಮರ್ಶಾ ಶಕ್ತಿ, ಇದನ್ನ ಕೇಳೋ ಅಧಿಕಾರ ನನಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾಕೆ ನೀನು ಅಷ್ಟು ದಡ್ಡಿ ತರ ಆಡ್ತಾ ಇದೀಯಾ ಅಂತ ಅಮ್ಮನಿಗೆ ಕೇಳ್ತಾರೆ ಮಹಾದೇವಿ ಅಕ್ಕ. ಅವಾಗ ನೀನು ಸಾಕು, ಇನ್ನ ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು, ನೀನ್ ನಡುವೆ ಬಾಯಿ ಹಾಕ್ಬೇಡ, ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳ್ಬೇಕು ಫಸ್ಟ್ ಅಂತ ಹೇಳ್ಬಿಟ್ಟು ಓಂಕಾರ ಶೆಟ್ಟಿ ಅವ್ರ ಜೊತೆಗೆ ಲಿಂಗಮ್ಮ ಮಾತು ಶುರು ಮಾಡ್ತಾಳೆ. ನೋಡಿ ನಿಮ್ ಮುದ್ದೆ ಮಗಳು ಹಿರಿಯರನ್ನೋದಿಲ್ಲ ಕಿರಿಯರನ್ನೋದಿಲ್ಲ, ಹೇಗೆ ವಾದ ಮಾಡ್ತಿದ್ದಾಳೆ ನೋಡಿ. ಮೊದಲು ನಿಮ್ಮ ಮಗಳಿಗೆ, ಮುದ್ದಿನ ಮಗಳಿಗೆ ಬುದ್ಧಿ ಹೇಳ್ತಿರೋ, ಇನ್ನ ಬರ್ತಾ ನಮ್ಮ ಮಾನ ಮರ್ಯಾದೆ ಎಲ್ಲವನ್ನ ಬೀದಿಗೆ ಹರಾಜ್ ಹಾಕ್ಬಿಡ್ತಾಳೆ ನಿಮ್ಮ ಮಗಳು. ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ರಿ ಅಂತ ಸಿಟ್ಟಿನಿಂದ ಲಿಂಗಮ್ಮ ಓಂಕಾರ ಶೆಟ್ಟಿಗೆ ಹೇಳಿದಾಗ, ಶಿವಮೂರ್ತಪ್ಪ ಅವ್ರು ಇನ್ನೂ ಕೂತಿರ್ತಾರೆ, ಇನ್ನು ಮನೇಲಿ ಹೋಗಿರಲ್ಲ. ಶಿವಮೂರ್ತಪ್ಪ ತಗೊಳ್ಳಿ ಇದೇ ಅವಕಾಶ ಅಂತ ತಿಳ್ಕೊಂಡು, ಶಿವಮೂರ್ತಪ್ಪ ಅವರಿಗೆ 8 ಜನ ಮಕ್ಕಳಿರ್ತಾರೆ, 8 ಜನ ಮಕ್ಕಳ ತಂದೆ. ಇನ್ ಬುದ್ಧಿವಾದ ಹೇಳ್ಬೇಕಲ್ಲ, ಲಿಂಗಮ್ಮನಿಗೆ ಹೇಳ್ತಾರೆ. ಅಲ್ಲೇ ಓಂಕಾರ ಶೆಟ್ಟಿ ಅವರು ಕೂತಿರ್ತಾರೆ. ನೋಡಿ ನೀವು ಚಿಕ್ಕ ವಯಸ್ಸಲ್ಲೇ ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತು. ಇದೆಲ್ಲ ನಿಮ್ಮ ತಪ್ಪೆ, ತಂದೆ ತಾಯಿಗಳದ ತಪ್ಪು. ಮುಖ್ಯವಾಗಿ ಇವಾಗ ಚಿಕ್ಕ ಗಿಡ ಸಸಿ ಇದ್ದಾಗ ನೇರವಾಗಿ ಒಂದು ಕೋಲ್ ನೆಟ್ಟು ಅದಕ್ಕೆ ನೇರವಾಗಿ ಬಿಗದಿದ್ರೆ, ಹಗ್ಗ ತಗೊಂಡ್ ಬಿಗದಿದ್ರೆ ಅದು ನೇರವಾಗಿ ಬೆಳಿತಿತ್ತು. ಬಲಕ್ ಮೇಲೆ ಅದನ್ನ ಬಗ್ಸಕ್ ಹೋದ್ರೆ ಅದು ಬಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅತ್ರೆ ಇವಾಗ ಏನ್ ಪ್ರಯೋಜನ? ಅವಾಗ್ಲೇ ನೀವು ಬುದ್ಧಿ ಹೇಳಿ ತಿದ್ಬೇಕಾಗಿತ್ತು ಅಂತ ದೊಡ್ಡ ವೇದಾಂತ ತರ ಶಿವಮೂರ್ತಪ್ಪ ಹೇಳ್ತಾನೆ. ನೋಡ್ರಿ, ಇವಾಗ್ಲೇ ಹೇಳ್ತೀನಿ, ಇವಾಗ್ಲಾದ್ರೂ ಎಚ್ಚೆತ್ಕೊಡ್ರಿ. ನಾನು 8 ಮಕ್ಕಳ ತಂದೆ ಇದ್ದೀನಿ, ನನಗೆ ಅನುಭವದಿಂದ ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ್ಲೇ ಮಠಕ್ಕೆ ಹೋಗೋದನ್ನ ನಿಲ್ಲಿಸ್ಬಿಡ್ರಿ. ಯಾಕಂದ್ರೆ ಆವಾಗಿನ ಕಾಲದಲ್ಲಿ ಈಗ 4 ಕುಟುಂಬದಲ್ಲಿ ಎಲ್ಲ ಸದಸ್ಯರು ಕೂತ್ಕೊಂಡು ಮಾತಾಡುವಾಗ ಹೆಣ್ಮಕ್ಳು ಅವ್ರ ಎದುರುಗಡೆ ಕೂತ್ಕೊಂಡು ಮಾತನಾಡೋ ಪರಿಪಾಠ ಇರ್ಲಿಲ್ಲ. ಯಾರಾದ್ರೂ ಗಂಡ್ ಮಕ್ಳು ಮನೆಗೆ ಬಂದ್ರೆ ಅವ್ರು ಎದ್ದು ಒಳಗೆ ಹೋಗ್ಬೇಕಾಗಿತ್ತು. ಅಂತಹ ಒಂದು ಸಂಪ್ರದಾಯ ಇರೋ ಕಾಲದಲ್ಲಿ ಮಹಾದೇವಿ ಅಕ್ಕನವರು ಶಿವಮೂರ್ತಪ್ಪ ಬಂದ ತಕ್ಷಣ ಒಳಗ್ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಅವ್ರ ಮಗ ಬಂದ ತಕ್ಷಣ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಅವರೆಲ್ಲ ಮಾತನಾಡುವಾಗ್ಲೂ ಕೂಡ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಅಂದ್ರೆ ಅವಾಗ 10 ವರ್ಷಕ್ಕೆಲ್ಲ ಕಲಿಸಿದ್ರು ಕೂಡ ಮಹಾದೇವಿ ಅಕ್ಕನವರ ಕಾಲದಿಂದಲೇ ಶಿಕ್ಷಣ ಪ್ರಾರಂಭ ಆಯ್ತು ಅಂತ ಅನ್ಕೊಳ್ಳೋಣ.
10 ವರ್ಷಕ್ಕೆ ಬಿಡಿಸ್ಬಿಟ್ಟು ಇವರ ಊರಿಗೆ ಅವ್ರಿಗೆಲ್ಲರೂ 10 ವರ್ಷಕ್ಕೆ ಬಿಡಿಸಿ ಶಾಲೆ ಬಿಡಿಸಿ ಮನೆಗೆ ಕೂರಿಸ್ಬಿಡ್ತಿದ್ರು. ಅವಾಗೆಲ್ಲ 12 ವರ್ಷಕ್ಕೆ ಪ್ರಾಯ ಅಂತೆ. 12 ವರ್ಷಕ್ಕೆ ಗಂಡು ನೋಡಿ ಮದುವೆ ಮಾಡಿ ಕಳಿಸುವಂತ ಪರಿಪಾಠ ಇತ್ತು. ಅದಕ್ಕೆ ಆ ಒಂದು ಸಂಪ್ರದಾಯದ ಪ್ರಕಾರ ಶಿವಮೂರ್ತಪ್ಪ ಹೇಳ್ತಾರ ಅವ್ರು, ಇವಾಗ್ಲಾದ್ರೂ ಎಚ್ಚೆತ್ಕೊಳ್ರಿ ಇಬ್ರು ಗಂಡ ಹೆಂಡತಿ, ಇಲ್ಲಾದ್ರೆ ನಾಳೆ ನಿಮ್ ಮಗಳು ಕೈಗೆ ಸಿಗದಿರ ಎಲ್ಲಾದ್ರೂ ಹೋಗಿದಾಳು. ಮೊದಲು ಅವಳಿಗೆ ಒಂದು ವರ ನೋಡಿ ಮದ್ವೆ ಮಾಡಿ ಗಂಡನ ಮನೆ ಕಳಿಸೋ ವ್ಯವಸ್ಥೆ ಮಾಡೋದನ್ನ ಕಲ್ತ್ಕೊಡ್ರಿ, ಇಲ್ಲಾದ್ರೆ ಅವಳ ಮಗಳು ನಿಮ್ ಕೈಗೆ ಸಿಕ್ಕಲ್ಲ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ, ಅದು ಅನುಭವದಿಂದ ಹೇಳ್ತೀನಿ. ಸರಿ ಲಿಂಗಮ್ಮಕ್ಕ, ನಾನು ಹೊರಡ್ತೀನಿ ಅಂತ ಅಷ್ಟು ಮಾತನಾಡಿ ಶಿವಮೂರ್ತಪ್ಪ ತನ್ನ ಮನೆಗೆ ಹೋದ. ಲಿಂಗಮ್ಮನಿಗೆ ಇಷ್ಟ ಬೇಕಾಗಿತ್ರಿ. ಒಟ 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 ಶುರು ಮಾಡಿದ್ಲು. ನಿಮ್ದು ಇಷ್ಟ ಆಯ್ತು. ಹಂಗೆ ಗಂಡನ ಮೇಲೆ ಏರ್ಸಿ ಮಾತಾಡ್ಕೊಂತ ನಿಂತಿದ್ಲು. ಅದು ಮಳೆ ಬಂದು, ಮಳೆ ನಿಂತರೂ ಮರದಲ್ಲಿ ಹನಿ ತೊಟ್ಟಿಗ್ತಾ ಇರ್ತದಲ್ಲ, ತಟ ತಟ ತಟ, ಹಾಗೆ ಗುಣ 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 ಮಾತಾಡ್ತಾ ಇದ್ಲು ಲಿಂಗಮ್ಮ. ಅವಾಗ ಓಂಕಾರ ಶೆಟ್ಟಿ ಅವ್ರು ಹೇಳ್ತಾರೆ, ಲಿಂಗ, ನೀ ತುಂಬಾ ತಲೆ ಕೆಡ್ಸ್ಕೋಬೇಡ, ನಿಂದ ಯಾಕೋ ಅತಿ ಆಗ್ತಿದೆ. ನೀನ್ ಇನ್ನೊಬ್ರು ಮಾತು ಕೇಳ್ಕೊಂಡು ನನ್ನ ಮಗಳ ಮೇಲೆ ಹರಿ ಆಗ್ಬೇಡ. ನೀನ್ ಮೊದಲು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ವಿಚಾರ ಮಾಡೋ ಬುದ್ಧಿಶಕ್ತಿಯನ್ನ ಬೆಳೆಸ್ಕೊ ಅಂತ ಹೇಳಿದಾಗ, ಸಾಕು ಸಾಕು ನಿಲ್ಸ್ರಿ, ನಿಮ್ ಬುದ್ಧಿ ಹೇಳೋದು ನನಗಲ್ಲ, ನಿಮ್ ಮುದ್ದಿನ ಮಗಳಿದ ಅಲ್ಲ ಅವಳಿಗೆ ಹೇಳ್ರಿ. ಎಲ್ಲರೂ ಓಣಿಯಲ್ಲಿ ಎಲ್ರೂ ತಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತಾ ಇರ್ಲಿಲ್ಲ. ನಿಮ್ ಮಗಳ ದೆಸೆಯಿಂದ ಬೇರೆಯವ್ರ ಹೆಂಗೂಸ್ಗಳನ್ನು ಕೂಡ ನೀವು ಶಾಲೆ ಕಳಿಸೋ ಹಾಗೆ ಮಾಡಿದ್ರಿ. ಅವ್ರೇನೋ 10 ವರ್ಷಕ್ಕೆ ಬಿಡಿಸ್ಬಿಟ್ರು, ನೀವು ಮಾತ್ರ ಇನ್ನೂ 12 ವರ್ಷ ಆದ್ರೂ ನಿಮ್ ಮಗಳಿಗೆ ಶಾಲೆಗೆ ಹೋಗೋದನ್ನ ಬಿಡಿಸ್ತಾ ಇಲ್ಲ. ಹೋಗಿ ಅಲ್ಲಿ ಗಂಡು ಹುಡುಗರ ಪಕ್ಕ ಕುತ್ಕೊಂಡು ಶಾಲೆಗೆ ಹೋಗಿ ಬರ್ಬೇಕು. ಇದನ್ನೆಲ್ಲ ನೋಡಿದ್ರೆ ಅಕ್ಕಪಕ್ಕದ ಜನ ಏನ್ ಅನ್ಕೋತಾರೆ? ನಾಳೆ ನಮ್ಮ ಮರ್ಯಾದೆ ಏನಾಗ್ಬೇಕು? ನಾಳೆ ನಮ್ಮ ಮಗಳಿಗೆ ಗಂಡು ಬೀರಿ ಅಂತ ಪಟ್ಟ ಬಂದ್ರೆ ನಾಳೆ ಅವಳನ್ನ ಯಾರು ಮದ್ವೆ ಆಗ್ತಾರೆ ಅಂತ ಅಹವಾಲು ಲಿಂಗಮ್ಮನವ್ರು. ಅವಾಗ ಓಂಕಾರ ಶೆಟ್ಟಿ ಅವ್ರಿಗೆ ಸ್ವಲ್ಪ ಕೋಪ ಬರುತ್ತೆ. ಸಾಕು ನಿಲ್ಸು ಲಿಂಗ, ನನ್ನ ಮಗಳು ಅಪರಂಜಿಯವಳು, ಎಲ್ಲಿ ಹೋಗಿ ವಿದ್ಯೆ ಕಲ್ತ್ ಬಂದ್ರೆ ಏನಂತೆ? ಅವಳು ಚಿನ್ನ, ತಿಪ್ಪೆಲಿದ್ರು ಕಸ್ತೂರಿಯ ಪರಿಮಳ ಹೋಗೋದಿಲ್ಲ. ಹಾಗೆ ಪುಟಬಿಟ್ಟ ಚಿನ್ನ ನನ್ನ ಮಗಳು. ಹೌದೌದು, ಚಿನ್ನನೇ ನಿಮ್ಮ ಮಗಳು. ಬರೀ ನೀವು ಅವಳ ತಾಳಕ್ಕೆ ಕುಣಿತಾ ಇರ್ರಿ, ನಾಳೆ ಕೊಡ್ತಾಳೆ ನಿಮ್ ಕೈಗೆ ಒಂದು ತಗೊಂಬಂದು ಅಂತ ಹೇಳ್ತಾರೆ ಲಿಂಗಮ್ಮಕ್ಕ. ಹೀಗೆ ನಡೀತಾ ಇರುತ್ತೆ ಅವ್ರ ಸಂಭಾಷಣೆ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಅಪ್ಪ ಏನಪ್ಪ ಅಮ್ಮ ಹೀಗೆ ಮಾತಾಡ್ತಾರೆ, ಈ ನಮ್ಮಮ್ಮನಿಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ಅಪ್ಪ ಮಗಳದು ಸಂಭಾಷಣೆ ನಡೀತಾ ಇರುತ್ತೆ. ಕಂದ, ನೀನೇನು ಚಿಂತೆ ಮಾಡ್ಬೇಡ, ನಿಮ್ಮಮ್ಮ ಸ್ವಲ್ಪ ದಡ್ಡಿ ಇದ್ದಾಳೆ. ಅವಳು ಒಂದು ಸಂಪ್ರದಾಯದ ಸಂಕೋಲೆಗೆ ಅಪ್ಪ ಹಾಕಿದ ಆಲಮರಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ನೀನೇನು ಚಿಂತೆ ಮಾಡ್ಬೇಡ, ನೀನ್ ನನ್ನ ಬಂಗಾರ ಇದ್ದಂಗಿದ್ಯಾ ಅಂತ ಹೇಳ್ಬಿಟ್ಟು ಮಗುನ ಮುದ್ದಿಸ್ತಾರೆ ಓಂಕಾರ ಶೆಟ್ಟಿ. ಹೀಗೆ ನಡೀತಾ ಇರುತ್ತೆ. ತುಂಬಾ ಅದ್ಭುತವಾದ ಸಂಭಾಷಣೆ ಈ ಒಂದು ಸೂಕ್ತ ಶಕ್ತಿಯ ಆವಿಷ್ಕಾರ ಅಧ್ಯಾಯದಲ್ಲಿ ಬಂದಿದೆ. ಅಕ್ಕ ಮಹಾದೇವಿಯವರ ದಿಟ್ಟತನ, ವಿಮರ್ಶಾ ಪ್ರಜ್ಞೆ, ಅವರಲ್ಲಿ ಎಷ್ಟು ಒರಟುತನ ಇತ್ತು, ಆದ್ರೆ ಗಂಡು ಬೀರಿ ಆಗಿರ್ಲಿಲ್ಲ ಅವರು. ಯಾಕಂದ್ರೆ ಮೂಢ ಸಂಪ್ರದಾಯಗಳನ್ನ, ಏನೇ ಒಂದು ತಪ್ಪು ಅಲ್ಲಿ ನಡೀತಾ ಇದೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಕ್ಕಂಥ ಸ್ವಭಾವ ಅವ್ರದ್ದಾಗಿರ್ಲಿಲ್ಲ. ಅವ್ರದ್ದು ವಯಸ್ಸು ಎಷ್ಟೇ ಇರಬಹುದು, ಅವ್ರ ಎದುರುಗಡೆ ಇದ್ದವರು ಎಷ್ಟೇ ಹಿರಿಯರಿರಬಹುದು, ಯಾರೇ ಇರಬಹುದು, ಅದನ್ನೇನು ನೋಡಿದಿರ ಅವರು ಪ್ರತಿಭಟನೆ ಮಾಡುವಂತಹ ಮನೋಭಾವ ಮಹಾದೇವಿ ಅಕ್ಕನವರಲ್ಲಿ ಇತ್ತು. ಅಂತಹ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆ ಇನ್ನೂ ಮುಂದುವರಿಯುತ್ತೆ. ಮುಂದಿನ ಅಧ್ಯಾಯವನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.